ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಂ ಸೆಕೆಂಡ್ ಸೆಮಿಸ್ಟರ್ SGP ಸಿಲೆಬಸ್ ನಲ್ಲಿ ಬರುವಂತಹ ಒಂದು ಜೀವನ ಚರಿತ್ರೆ ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್ ಇವರ ಜೀವನ ಚರಿತ್ರೆ, ಸಾಧನೆ ಮತ್ತು ಇವರ ಅಂತ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ನೀವು ಬರೀಬೇಕಾಗಿರುವಂತಹ 20 ಕೀ ಪಾಯಿಂಟ್ಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲನೇದು, ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್ ಜೀವನ ಚರಿತ್ರೆಯನ್ನು ಬರೆದವರು ಅಪ್ಪೆಗೆರೆ ಸೋಮಶೇಖರ್. ಅಪ್ಪೆಗೆರೆ ಸೋಮಶೇಖರ್ ಅವರು ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಈ ಸಮಾಜದಲ್ಲಿ ಎಲ್ಲಿಯವರೆಗೆ ಜಾತೀಯತೆ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೆ ವಿಚಾರ ಕ್ರಾಂತಿ ಅನಿವಾರ್ಯ ಎಂದು ಅವರು ಹೇಳಿದ್ದಾರೆ. ಕಣ್ಣಿಗೆ ಕಾಣುವ ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನು ಕಾನೂನಿನ ಮೂಲಕ ನಿಷೇಧ ಮಾಡಲಾಗಿದೆ. ಆದರೆ ಶತಮಾನಗಳಿಂದ ಜಾತಿ ಅಸ್ಪೃಶ್ಯತೆಯ ಮಲವನ್ನು ತಲೆಯ ಒಳಗೆ ಹೊತ್ತು ತಿರುಗುತ್ತಿರುವ ಅಸಹ್ಯ ಪದ್ಧತಿಯನ್ನು ಯಾವ ಕಾನೂನಿನಿಂದಲೂ ನಿಷೇಧಿಸಲು ಸಾಧ್ಯವಿಲ್ಲ ಅನ್ನೋದು ಲೇಖಕರ ಅಭಿಪ್ರಾಯ. ಇಂತಹ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದವರೇ ಕುದ್ಮಲ್ ರಂಗರಾವ್. ಮೊದಲಿಗೆ ಪೀಠಿಕೆಯಲ್ಲಿ ನಾವು ಈ ಲೇಖನವನ್ನ ಬರೆದಂತಹ, ಈ ಜೀವನ ಚರಿತ್ರೆಯನ್ನ ಬರೆದಂತಹ ಲೇಖಕರ ಪರಿಚಯವನ್ನ ಮಾಡಬೇಕಾಗತ್ತೆ, ಅವರ ಅಭಿಪ್ರಾಯವನ್ನ ನಾವು ಪರಿಚಯ ಮಾಡಬೇಕಾಗತ್ತೆ. ಕುದ್ಮಲ್ ರಂಗರಾವ್ ಅವರ ಜೀವನ ಮತ್ತು ಹೋರಾಟ. ಹುಟ್ಟಿನಿಂದ ಬ್ರಾಹ್ಮಣರಾದ ಕುದ್ಮಲ್ ರಂಗರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೂಡಿನ ಕುದ್ಮಲ್ ಎಂಬ ಗ್ರಾಮದಲ್ಲಿ ಶ್ರೀಮತಿ ಗೌರಿ ದೇವಪ್ಪ ದಂಪತಿಗಳ ಒಟ್ಟು 7 ಮಕ್ಕಳಲ್ಲಿ ಹಿರಿಯ ಮಗನಾದವರು. 29 ಜೂನ್ 1859ರಲ್ಲಿ ಕುದ್ಮಲ್ ರಂಗರಾವ್ ಜನಿಸಿದ್ದಾರೆ. ಅವರ ಮನೆ ಮಾತು ಕೊಂಕಣಿ, ಪರಿಸರದ ಭಾಷೆ ತುಳು, ಆದರೆ ಕಲಿತದ್ದು ಮಾತ್ರ ಕನ್ನಡದಲ್ಲಿ. ಅಂಬೇಡ್ಕರ್, ಗಾಂಧೀಜಿಗಿಂತಲೂ ಮೊದಲು ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಹೋರಾಡಿದವರು ಈ ರಂಗರಾವ್. ಅಸ್ಪೃಶ್ಯರ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ದುಡಿದವರು. ಮೂಲತಃ ಪ್ರಾಧ್ಯಾಪಕರಾಗಿದ್ದ ಇವರು ಬುದ್ಧ ಬಸವಣ್ಣನವರ ಹೋರಾಟ ಮತ್ತು ಚಿಂತನೆಯಿಂದ ಪ್ರಭಾವಿತರಾಗಿ ಅವರ ಆಲೋಚನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾದವರು. ಸಮಾಜದಲ್ಲಿನ ಮೇಲು ಕೀಳು ಪ್ರವೃತ್ತಿಯ ವಿರುದ್ಧ ಹೋರಾಟ ಬಯಸಿದವರು. ರಂಗರಾವ್ ತಮ್ಮ ಅಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ವಕೀಲ ವೃತ್ತಿಯನ್ನು ಆರಂಭಿಸಿ ಈ ಮೂಲಕ ಶೋಷಿತ ಒಳಗಾದ ದಲಿತ ಮಹಿಳೆಯರ ಪರ ನ್ಯಾಯಾಲಯದಲ್ಲಿ ವಾದ ಮಾಡಿ ನ್ಯಾಯ ಕೊಡಿಸಿದರು. ತಮ್ಮದೇ ಸಾರಸ್ವತ ಬ್ರಾಹ್ಮಣ ಸಮುದಾಯದಿಂದ ಹಲವು ಬಗೆಯ ಅವಮಾನ, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವರು. ಇವರಿಗೆ ಅಸ್ಪೃಶ್ಯ ಜಾತಿಗಳ ಸೇವೆ ಮಾಡುವುದನ್ನು ನಿಲ್ಲಿಸದಿದ್ದರೆ ನಿಮ್ಮ ಹೆಣ್ಣು ಮಕ್ಕಳನ್ನು ಸಾರ್ವಜನಿಕವಾಗಿ ಮಾನಭಂಗ ಮಾಡುತ್ತೇವೆ ಎಂಬ ಅಶ್ಲೀಲ ಬೆದರಿಕೆ ಪತ್ರಗಳನ್ನು ಕಳಿಸುತ್ತಿದ್ದರು. ಪ್ರತಿದಿನ ದಲಿತರ ಕೇರಿಗಳಿಗೆ ಹೋಗಿ ವ್ಯವಸ್ಥಿತ ಕುತಂತ್ರದಿಂದ ನೀವು ಗುಲಾಮರಾಗಿದ್ದೀರಿ, ನೀವು ಸ್ವಚ್ಛತೆಯಿಂದ ಇರಿ, ಮದ್ಯಪಾನ ಬಿಡಿ, ಚಟಗಳಿಂದ ದೂರವಿರಿ, ಶಿಕ್ಷಣವನ್ನು ಪಡೆಯಿರಿ, ಇದರಿಂದ ಮಾತ್ರ ನಿಮ್ಮ ಪರಿವರ್ತನೆ ಸಾಧ್ಯ ಎಂದು ಹೇಳುವ ಮೂಲಕ ಅರಿವು ಮೂಡಿಸುತ್ತಿದ್ದರು. ಇವರಿಗೆ ಹೆಗಲಿಗೆ ಹೆಗಲು ಆಗಿ ನಿಂತವರು ಇವರ ಮಡದಿ ಶ್ರೀಮತಿ ರುಕ್ಮಿಣಿ ಅಮ್ಮನವರು. ಶಿಕ್ಷಣಕ್ಕಾಗಿ ರಂಗರಾವ್ ಅವರು ಮಾಡಿದಂತಹ ಪ್ರಯತ್ನಗಳು. ಮೊದಲನೇದು, ಪ್ರಾಥಮಿಕ ಶಾಲೆಯ ಸ್ಥಾಪನೆಯನ್ನ ಮಾಡಿದ್ರು. ದಲಿತ ಮಕ್ಕಳ ಶಿಕ್ಷಣಕ್ಕಾಗಿ ರಂಗರಾವ್ ಅವರು ಮೊಟ್ಟ ಮೊದಲ ಬಾರಿಗೆ 1892ರಲ್ಲಿ ಮಂಗಳೂರಿನ ಹಳ್ಳಿಯೊಂದರಲ್ಲಿ ಹುಲ್ಲು ಚಾವಣಿಯ ಮನೆಯೊಂದನ್ನು ಬಾಡಿಗೆ ಪಡೆದು ಅದರ ಮೂಲಕ ಪ್ರಾಥಮಿಕ ಶಾಲೆಯನ್ನು ತೆರೆದರು. ಇದನ್ನು ವಿರೋಧಿಸಲು ಜಾತಿವಾದಿಗಳು ಶಾಲೆಗೆ ಕಳುಹಿಸದ ಹಾಗೆ ಬೆದರಿಕೆಯನ್ನು ಜನರಿಗೆ ಒಡ್ಡಿದರು. ಅಡೆತಡೆಗಳನ್ನು ನಿವಾರಿಸಿದ್ದು, ಶಾಲೆಗೆ ಮಕ್ಕಳು ಬರದಂತೆ ಮಾಡಲು ಮಕ್ಕಳು ಬರುವ ದಾರಿಗೆ ಅಡ್ಡಲಾಗಿ ಕಳ್ಳು ಮುಳ್ಳು ಹೇಸಿಗೆಯನ್ನು ಬ್ರಾಹ್ಮಣ ಜನರು ಚೆಲ್ಲುತ್ತಿದ್ದರು. ಮಕ್ಕಳು ಶಾಲೆಗೆ ಬರುವಂತೆ ಮಾಡಲು ಅವರು ಮಾಡಿದಂತಹ ಪ್ರೋತ್ಸಾಹ ಮತ್ತು ಸೌಲಭ್ಯ. ರಂಗರಾವ್ ಅವರು ಮಕ್ಕಳ ಶಾಲೆಗೆ ತಪ್ಪದೇ ಬರಲೆಂದು ಪ್ರೋತ್ಸಾಹಿಸಲು ಪ್ರೋತ್ಸಾಹ ಧನವನ್ನು, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಸಂಸ್ಥೆಗಳ ಸ್ಥಾಪನೆ. 1892ರಲ್ಲಿ DCM ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಹಲವು ಕಡೆಗಳಲ್ಲಿ ವಸತಿ ಶಾಲೆ, ಗ್ರಂಥಾಲಯಗಳನ್ನು ಇವರು ವಿದ್ಯಾರ್ಥಿಗಳಿಗಾಗಿ ತೆರೆದಿದ್ದರು. ವಿದ್ಯಾರ್ಥಿ ನಿಲಯಗಳನ್ನು ಇವರು ಸ್ಥಾಪಿಸಿದರು. ರಂಗರಾವ್ ಅವರ ದೃಷ್ಟಿ ಮತ್ತು ಸಾಧನೆಗಳು. ಮೊದಲನೇದು, ಶಿಕ್ಷಣದ ಮೇಲಿರುವಂತಹ ಅವರಿಗಿರುವಂತಹ ಆಸೆ. ಇವರ ಆಸೆ, ತಾನು ಜೀವಂತವಾಗಿರುವಾಗಲೇ ಓರ್ವ ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿ ತನ್ನ ವಿದ್ಯಾಸಂಸ್ಥೆಯ ಮೂಲಕ ವಿದ್ಯಾವಂತನಾಗಿ ಪದವೀಧರನಾಗಿ ಜೀವನದಲ್ಲಿ ಉನ್ನತ ಉದ್ಯೋಗ ಹೊಂದಿ ಅವನದೇ ಆದ ಮೋಟಾರ್ ವಾಹನದಲ್ಲಿ ಅವನ ಹೋಗುವಾಗ ಅದರ ಧೂಳು
ತಮ್ಮ ತಲೆಗೆ ಸೋಕಬೇಕೆಂದು ಇವರು ಹೇಳುತ್ತಿದ್ದರು. ರಂಗರಾವ್ ಅವರ ಇಚ್ಛೆಯಂತೆ ಈ ಮಾತುಗಳನ್ನು ಅವರ ಸಾವಿನ ತರುವಾಯ ಫಲಕದ ಮೂಲಕ ತೂಗು ಹಾಕಲಾಗಿದೆ. ಭೂಮಿ ಹಂಚಿಕೆ ಮತ್ತು ಸ್ವಾವಲಂಬನೆ. ಶ್ರೀಮಂತ ಜಮೀನ್ದಾರರ ಮನವನ್ನ ಒಲಿಸಿ ಅವರಿಂದ ಭೂಮಿಯನ್ನು ದಾನವಾಗಿ ಪಡೆದು ಭೂಮಿ ರಹಿತ ದಲಿತರಿಗೆ ಹಂಚಿದರು. ರಂಗರಾವ್ ಅವರು ಗ್ರಾಮೀಣ ಪ್ರದೇಶದಲ್ಲಿ 100 ಎಕರೆ ಭೂಮಿಯನ್ನು ಸರ್ಕಾರದಿಂದ ದಲಿತರಿಗೆ ಕೊಡಿಸಿದರು. ಅವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟರು. ಜೀತ ಪದ್ಧತಿಯಿಂದ ಮುಕ್ತಗೊಳಿಸಲು ರಂಗರಾವ್ ಅವರು ಆರ್ಥಿಕ ಸ್ವಾವಲಂಬನೆಯನ್ನು ಮೂಡಿಸಿದರು. ದಲಿತರನ್ನು ಉದ್ಧಾರ ಮಾಡಲು ಕೋರ್ಟ್ ಹಿಲ್ ಆದಿ ದ್ರಾವಿಡ ಸಹಕಾರಿ ಸಂಘವನ್ನು ಸ್ಥಾಪಿಸಿದರು. ದಲಿತ ಸಮುದಾಯದ ಯುವಕ ಯುವತರಿಗಾಗಿ ITI ಸಂಸ್ಥೆಗಳನ್ನು ತೆರೆದರು. ರಂಗರಾವ್ ಸಾಹೇಬ್ ಅವರಿಗೆ ಕೊಟ್ಟಂತ ಬಿರುದು. ಬ್ರಿಟಿಷ್ ಸರ್ಕಾರ ಇವರ ಉದಯೋನ್ಮುಖ ಕೆಲಸವನ್ನ ನೋಡಿ ಇವರಿಗೆ ಸಾಹೇಬ್ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಆ ಕಾಲದಲ್ಲಿ ಇವರ ಸಮಾಜ ಸುಧಾರಣೆ ನೀತಿಗೆ ಮೆಚ್ಚಿದ ಜಸ್ಟಿಸ್ ಮಿಲ್ಟನ್ ಎಂಬ ವಿದೇಶಿಗ ಇವರ DCM ಸಂಸ್ಥೆಗೆ $1,000 ದೇಣಿಗೆಯನ್ನು ನೀಡಿ ತ್ಯಾಗ ಒಳ್ಳೆತನವನ್ನ ನೊಂದವರಿಗೆ ಸಹಾಯ ಮಾಡುವುದನ್ನ, ಕಣ್ಣೀರು ಒರೆಸುವುದನ್ನ, ಸುಧಾರಣೆಗಾಗಿ ದುಡಿಯುವುದನ್ನ ಮೆಚ್ಚಿದ್ದಾನೆ. ಇದನ್ನೇ ನಿಜವಾದ ದೇವರ ಕೆಲಸ ಎಂದು ರಂಗರಾವ್ ಅವರು ನಂಬಿದ್ದರು. ಇವರು ಮಾಡಿದಂತ ಸಾಮಾಜಿಕ ಸುಧಾರಣೆಗಳು. ತಮ್ಮ 3 ಹೆಣ್ಣು ಮಕ್ಕಳಿಗೆ ಯಾವುದೇ ಶಾಸ್ತ್ರ ಸಂಪ್ರದಾಯವಿಲ್ಲದೆ ಅಂತರ್ಜಾತಿ ವಿವಾಹವನ್ನ ಇವರು ಮಾಡಿದ್ದಾರೆ. ದೇವದಾಸಿ ಪದ್ಧತಿ ವಿರುದ್ಧ ಕಿಡಿಕಾರುತ್ತಿದ್ದ ರಂಗರಾವ್ ಅವರು ದೇವದಾಸಿಯರಿಗೆ ವಿವಾಹ ಮಾಡಿಸುವ ಮೂಲಕ ಅವರಿಗೆ ಒಳ್ಳೆಯ ಒಂದು ಘನತೆಯ ಬದುಕನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ವಿಧವೆಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ತೆರೆದಿದ್ದಾರೆ, ಸ್ಥಾಪಿಸಿದ್ದಾರೆ. ಇವರ ಸಂಸ್ಥೆಯ ಧ್ವಜ ಮತ್ತು ಕವಿತೆ. DCM ಸಂಸ್ಥೆಗೆ ನಿರ್ಮಿಸಿದ ಧ್ವಜ ಯುದ್ಧವನ್ನ ಸಾರುವಂತಿತ್ತು. ಆ ಧ್ವಜದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ವ್ಯಕ್ತಿಗಳು ಕುಳಿತಿರುವ ಚಿತ್ರ, ಅದರ ಪಕ್ಕದಲ್ಲಿ ಕೆಸರಿನ ಹಳ್ಳದಲ್ಲಿ ಒಂದು ಹಂದಿಯ ಜೊತೆಗೆ ಅಸ್ಪೃಶ್ಯ ವ್ಯಕ್ತಿಯನ್ನು ಭಾರತ ಮಾತೆಯು ಕೆಸರಿನಿಂದ ಮೇಲೆ ತಳು ತನ್ನ ಕೈಯನ್ನು ಚಾಚಿರುವ ಚಿತ್ರಣವಿತ್ತು. ಇವರದೇ ಸಂಸ್ಥೆಯಲ್ಲಿ ಓದುತ್ತಿದ್ದ ಒಬ್ಬ ಉಡುಪಿಯ ರಾಮಚಂದ್ರ ಎಂಬ ದಲಿತ ವಿದ್ಯಾರ್ಥಿ ಒಮ್ಮೆ ಇವರನ್ನು ವರ್ಣಿಸಿ ಬರೆದ ಕವಿತೆಯನ್ನು ಇವರು ಮುಂದೆ ವಾಚಿಸುತ್ತಾನೆ. ಕವಿತೆ ಕೇಳಿದ ರಂಗರಾವ್ ಅವರು, ನಾನು ಇನ್ನೇನು ಸಾಧನೆ ಮಾಡಿಲ್ಲ, ನೀನು ಬರೆದಿರುವ ಈ ಕವಿತೆಯನ್ನು ನನ್ನ ಜೀವಿತ ಕಾಲದಲ್ಲಿ ಯಾರಿಗೂ ತೋರಿಸಬಾರದು, ಓದಲೂಬಾರದು ಎಂದು ಅವರು ಹೇಳುತ್ತಾರೆ. ಆಶ್ರಮ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಆಹಾರ ಸಂಗ್ರಹ. ಇವರು ಸ್ಥಾಪಿಸಿದ ಆಶ್ರಮ, ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳ ಊಟಕ್ಕೆ ತೊಂದರೆ ಆದಾಗ ಸ್ವತಃ ರಂಗರಾವ್ ಅವರು ದಾನಿಗಳ ಮನೆ ಬಳಿಗೆ ಹೋಗಿ ದವಸ ಧಾನ್ಯಗಳನ್ನು ಭಿಕ್ಷೆ ಬೇಡಿ ತಂದಿದ್ದರು. ಇವರ ಅಂತ್ಯ. ಬದುಕಿನ ಕೊನೆಯಲ್ಲಿ ಇವರು ಸನ್ಯಾಸತ್ವವನ್ನು ಸ್ವೀಕರಿಸಿದರು. ಸಾಯುವ ಮುನ್ನ ಒಂದು ಉಯಿಲು ಬರೆದಿದ್ದರು. ಇವರ ಕೊನೆಯ ಆಸೆಯ ಪ್ರಕಾರ ಅಸ್ಪೃಶ್ಯ ಜಾತಿಗಳಲ್ಲಿ ಅತಿ ಹಿಂದುಳಿದ ಜಾತಿಯಾದ ಅತ್ಯಂತ ನಿಷ್ಕೃತವಾದ ಬದುಕುತ್ತಿರುವಂತಹ ತೋಟಿ ಸಮುದಾಯಕ್ಕೆ ನಾವು ಹೇಳಿಕೊಳ್ಳುವಂತ ಏನು ಕೆಲಸವನ್ನು ಮಾಡಲಾಗಿಲ್ಲ ಎಂಬ ನೋವಿದೆ. ಹಾಗಾಗಿ ತೋಟಿ ಜನಾಂಗ ಅವರಿಂದಲೇ ನನ್ನ ಶವ ಸಂಸ್ಕಾರ ಆಗಬೇಕು. ಕೊನೆಗೆ ಅವರು ಸ್ಪರ್ಶದಿಂದ ಆದರೂ ನನ್ನ ಆತ್ಮಕ್ಕೆ ಚಿರಶಾಂತಿ ದೊರಕುವಂತಾಗಲಿ ಎಂದಿದ್ದರು. ನಿಧನ ಮತ್ತು ಇವರ ಅಂತ್ಯ ಸಂಸ್ಕಾರ. ರಂಗರಾವ್ ಅವರು 1928 ಜನವರಿ 30ರಂದು ನಿಧನರಾದರು. ಅವರ ಬಯಕೆಯಂತೆ ಇವರ ಬರೆದಿಟ್ಟ ಉಯಿಲಿನ ಪ್ರಕಾರ ಅವರ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಸೊ ಇದಿಷ್ಟು ಏನಿದೆ, ಇದು ಕುದ್ಮಲ್ ರಂಗರಾವ್ ಅವರ ಜೀವನ, ಹೋರಾಟ, ಸಾಧನೆ ಮತ್ತು ಅಂತ್ಯ. ಇದರ ಮೇಲೆ ಕೇಳುವಂತ 5 ಅಥವಾ 10 ಅಂಕದ ಯಾವುದೇ ಪ್ರಶ್ನೆಗೆ ನೀವು ಇವಿಷ್ಟು ಕೀ ಉತ್ತರಗಳನ್ನ ಬರೆದರೆ ನಿಮಗೆ ಪೂರ್ತಿ ಅಂಕಗಳನ್ನ ಸಿಗುತ್ತೆ. ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲಿಂಕ್ ನ ಹಾಕಿರ್ತೀವಿ. ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲಾಸ್ ನ ಜಾಯಿನ್ ಆಗಿ ಎಲ್ಲ ವಿಷಯಗಳ ನೋಟ್ಸ್ ಮತ್ತು ಬುಕ್ ಕೂಡ ನಿಮಗೆ ದೊರೆಯುತ್ತದೆ. ಸೊ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಲಿಂಕ್ ನ ಚೆಕ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯೊಂದಿಗೆ ಸಿಗೋಣ. ಧನ್ಯವಾದಗಳು.